ಎತ್ತುಗಳು ಎಲ್ಲಿ ಅಡವಿದವು ಮತ್ತು ಉಜ್ಜನು ಹೇಗೆ ಸತ್ತನು, ಯಾಕೆ ಸತ್ತನು? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ ಬನ್ನಿ. ದಾವೀದನು ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದ ಮಂಜೂಷವನ್ನು ತರುವುದಕ್ಕಾಗಿ ಇಸ್ರಾಯೇಲರಲ್ಲಿ 30 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ಒಂದು ಹೊಸ ಬಂಡಿಯನ್ನು ಮಾಡಿಸಿ ದೇವರ ಮಂಜೂಷವನ್ನು ಹೊಸ ಬಂಡಿಯ ಮೇಲೆ ಏರಿಸಿ ಅಭಿನಾದಾಬನ ಮನೆಯಿಂದ ತಂದರು. ಅಭಿನಾದಾಬನ ಮಕ್ಕಳಾದ ಹೂಜನು ಮತ್ತು ಅಹಿಯೋವನು ಬಂಡಿಯನ್ನು ಹೊಡೆದರು. ಹೂಜನು ಬಂಡಿಯನ್ನು ಹೊಡೆಯುತ್ತಿದ್ದನು, ಅಹಿಯೋಹನು ಮಂಜೂಷವಿರುವ ಬಂಡಿಯ ಮುಂದೆ ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರು ವಿವಿಧ ರೀತಿಯ ಸಂಗೀತದ ವಾದ್ಯಗಳಾದ ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಮುಂತಾದವುಗಳನ್ನು ನುಡಿಸುತ್ತಾ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಬರುತ್ತಿದ್ದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಊಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಊಜನ ಮೇಲೆ ಕೋಪಗೊಂಡು ಅವನು ಮಾಡಿದ ತಪ್ಪಿನಿಂದ ತಕ್ಷಣವೇ ದೇವರು ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲೇ ಸತ್ತು ಬಿದ್ದನು. ಆ ದಿವಸ ದಾವೀದನು ಯೆಹೋವನಿಗೆ ತುಂಬಾ ಭಯಪಟ್ಟು ಯೆಹೋವನ ಮಂಜೂಷ ನಾನಿರುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವುದು ಹೇಗೆ ಅಂತ ಯೋಚಿಸಿ ಅದನ್ನು ದಾವೀದ ನಗರಕ್ಕೆ ತೆಗೆದುಕೊಂಡು ಹೋಗದೆ ಗತ್ ಊರಿನ ಫಿಲಿಸ್ಟಿಯ ವ್ಯಕ್ತಿಯಾಗಿದ್ದ ಒಬೇದೆದೋಮನ ಮನೆಗೆ, ಅಂದರೆ ಅನ್ಯಜನನಾದವನ ಮನೆಗೆ ಕಳುಹಿಸಿದರು. ನಾವಿಲ್ಲಿ ಗಮನಿಸಬೇಕಾದ 2 ವಿಷಯಗಳಿವೆ. ಅವು ಯಾವುವು ಅಂದರೆ, ಮೊದಲನೇದಾಗಿ ಎತ್ತುಗಳು ಕಾಲು ಜಾರಿದ ಸ್ಥಳ ಅಥವಾ ಆ ಪ್ರದೇಶ, ಮತ್ತು ಎರಡನೇದಾಗಿ ನೋಡಬೇಕಾದ್ರೆ ದೇವರ ಮಂಜೂಷವನ್ನು ಹಿಡಿದದಕ್ಕಾಗಿ ಹೂಜನು ಸತ್ತದ್ದು ಹೇಗೆ ಮತ್ತು ಯಾಕೆ. ಈ 2 ವಿಚಾರಗಳನ್ನು ನಾವು ಯಾಕೆ ತೆಗೆದುಕೊಂಡಿದ್ದೇವೆ, ಇದರಲ್ಲಿ ಯೋಚಿಸುವಂಥದ್ದು ಏನಿದೆ ಅಂತ ನಾವು ಈ ದಿನ ಕಲಿಯೋಣವೇ. 2 ಸಾಮುವೇಲ 6ನೇ ಅಧ್ಯಾಯ 6 ಮತ್ತು 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 9ನೇ ವಚನದಲ್ಲಿ, ಈ 2 ವಚನದಲ್ಲಿ ಅವರು ಕೀದೋನನ ಕಣ ಮತ್ತು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದವು, ಹೂಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು ಎಂದು ನೋಡುತ್ತೇವೆ. ಹಾಗಾದರೆ ಇದರಲ್ಲಿ ಏನಪ್ಪ ವ್ಯತ್ಯಾಸವಿದೆ? ಇವರು ಯಾಕಪ್ಪ ಈ ವಿಷಯವನ್ನೇ ತೆಗೆದುಕೊಂಡಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಹೌದು, ವ್ಯತ್ಯಾಸವಿದೆ. ಈ 2 ವಚನದಲ್ಲಿ ಒಂದೇ ವಿಷಯವಿದ್ದರೂ, ಒಂದೇ ಸನ್ನಿವೇಶವಿದ್ದರೂ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಎತ್ತುಗಳು ಕಾಲು ಜಾರಿದವು ಎಂದು ಅನಿಸ್ತಾ ಇದೆ. ಹಾಗಾದರೆ ಎತ್ತುಗಳು 2 ಸಾರಿ ಕಾಲು ಜಾರಿದವ? ಒಂದು ವೇಳೆ ನಾವು 2 ಬೇರೆ ಬೇರೆ ಸ್ಥಳ ಅಂದ್ಕೊಂಡ್ರೆ ಆ 2 ಜಾಗದಲ್ಲಿ ಹೂಜನು ಸತ್ತನ? ಹಾಗಾದರೆ ಹೂಜನು 2 ಬಾರಿ ಸಾಯಲು ಸಾಧ್ಯವೇ ಇಲ್ಲ. ನಮಗೂ ನಿಮಗೂ ಎಲ್ಲರಿಗೂ ತಿಳಿದಿರುವ ಹಾಗೆ ಒಬ್ಬ ವ್ಯಕ್ತಿ ಹುಟ್ಟು ಸಹ 1 ಬಾರಿ, ಸಾಯುವುದು ಸಹ 1 ಬಾರಿ. ಹಾಗಾದರೆ ಈ 2 ಸ್ಥಳಗಳಲ್ಲಿ ಎತ್ತು ಎಲ್ಲಿ ಕಾಲು ಜರಿದವು ಎಂದು ನೋಡೋಣವೇ ಬನ್ನಿ. ಈ 2 ವಚನಗಳಲ್ಲಿ ಬರೆದಿರುವ 2 ಸ್ಥಳಗಳು ಸಹ ಸರಿಯೇ? ಅದು ಹೇಗೆ ಸರಿ ಎಂದು ನೋಡೋಣ. ಒಂದು ವಚನದಲ್ಲಿ ಕೀದೋನನ ಕಣ, ಮತ್ತೊಂದು ವಚನದಲ್ಲಿ ನಾಕೋನನ ಕಣ ಎಂದು ಬರೆದಿದೆ. ಇದು ನಮಗೆ ಅರ್ಥವಾಗಬೇಕಂತ ಹೇಳಿದ್ರೆ ನಾವೊಂದು ಉದಾಹರಣೆಯನ್ನು ನೋಡಬೇಕು. ನಾವು ವೇದವಾಕ್ಯದಲ್ಲಿ ದಾವೀದ ನಗರಿ ಮತ್ತು ಯೆರೂಸಲೇಮ್ ನಗರಿ ಎಂದು ನಾವು ನೋಡ್ತೇವೆ. ಹಾಗಾದರೆ ದಾವೀದ ನಗರಿ, ಯೆರೂಸಲೇಮ್ ನಗರಿ ಅಂದರೆ ಬೇರೆ ಬೇರೆನಾ ಅಂತ ಕೇಳಿದರೆ ಈ 2 ಪಟ್ಟಣವು ಸಹ ಒಂದೇ. ಯೆರೂಸಲೇಮ್ ಪಟ್ಟಣ ದಾವೀದ, ಅದು ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ. ಸೊ ದಾವೀದನು ಅಲ್ಲಿ ವಾಸ ಮಾಡಿ ದಾವೀದನು ಆ ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿದ ಕಾರಣ ಅದನ್ನು ದಾವೀದ ನಗರಿ ಅಂತಲೂ ಕರೆದ್ರು. ಅದೇ ರೀತಿಯಾಗಿ ಅದನ್ನು ಯೆರೂಸಲೇಮ್ ನಗರ ಅಂತಲೂ ಕರೆದ್ರು. ಈ ಉದಾಹರಣೆ ಪ್ರಕಾರವೇ ನಾಕೋನನ ಕಣ ಮತ್ತು ಕೀದೋನನ ಕಣ ಎಂದರೆ 2 ಒಂದೇ. ಹೇಗೆ ಅಂದರೆ, ನಾಕೋನ ಎಂಬ ವ್ಯಕ್ತಿಯ ಭೂಮಿಯನ್ನೇ ಕೀದೋನನ ಕಣ ಎಂದು ಕರೆಯುತ್ತಾರೆ. ಯಾಕಂದರೆ ಈ ಕಣವು ಕೀದೋನ್ ಎಂಬ ಪ್ರಾಂತ್ಯದಲ್ಲಿತ್ತು. ನಾಕೋನ ಎಂಬ ವ್ಯಕ್ತಿಯ ಕಣ ಕೀದೋನ್ ಪ್ರಾಂತ್ಯದಲ್ಲಿ ಇರುವುದರಿಂದ ನಾಕೋನನ ಕಣ ಅಥವಾ ಕೀದೋನನ ಕಣ ಎಂದು ಕರೀತಾ ಇದ್ರು. ಇದೆರಡು ಒಂದೇ ಸ್ಥಳವನ್ನು ಸೂಚಿಸ್ತಾ ಇತ್ತು. ಈಗ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಎತ್ತುಗಳು ಕಾಲು ನಾಕೋನ ಕಣವಾದ ಕೀದೋನ, ಆ 2 ಕಣ ಕೀದೋನನ ಪ್ರಾಂತ್ಯದಲ್ಲಿ ಅವು ಜಾರಿದವು. ಸರಿ, ಸಾಮುವೇಲ್ ಗ್ರಂಥವನ್ನು ನಾತಾನ್ ಮತ್ತು ಗಾದ್ ಎನ್ನುವ ಪ್ರವಾದಿಗಳು ಬರೆದಿದ್ದಾರೆ ಮತ್ತು ಈ 1 ಪೂರ್ವಕಾಲ ವೃತ್ತಾಂತವನ್ನು ಎಜ್ರಾ ಎಂಬವರು ಬರೆದಿದ್ದಾರೆ. ಒಬ್ಬರು ವ್ಯಕ್ತಿಯ ಹೆಸರನ್ನು ಮತ್ತೊಬ್ಬರು ಸ್ಥಳದ ಹೆಸರನ್ನು ಬರೆದಿದ್ದಾರೆ. ಇದೇ ನಮಗೆ ಇರುವಂತಹ ಈ ಪ್ರಶ್ನೆ, ನಾಕೋನನ ಕಣ ಕೀದೋನನ ಕಣ ಎಂಬ ಪ್ರಶ್ನೆಗೆ ಉತ್ತರವಾಗಿದೆ. ದೇವರ ಮಂಜೂಷವನ್ನು ಹಿಡಿದದಕ್ಕಾಗಿ ಹೂಜನು ಸತ್ತದ್ದು. ಹಾಗಾದರೆ ಹೂಜನು ಮಾಡಿದ ತಪ್ಪು ಏನು? ಹೌದು, ಈ ಪ್ರಶ್ನೆಗೆ ಹೂಜನು ಮಾಡಿದ ತಪ್ಪು ಏನಂತ ಹೇಳಿದ್ರೆ ಅದನ್ನು 2 ತಪ್ಪಾಗಿ ನಾವು ವಿಭಾಗಿಸಬಹುದು. ಮೊದಲನೇ ತಪ್ಪು, ಮಂಜೂಷವನ್ನು ಯಾವಾಗಲೂ ಮನುಷ್ಯರು ಹೆಗಲ ಮೇಲೆನೇ ಹೊರಬೇಕು. ಆದರೆ ಇಲ್ಲಿ ದಾವೀದನು ಮಂಜೂಷವನ್ನು ಹೊಸ ಬಂಡಿಯ ಮೇಲೆ ಹೇರಿಸಿದನು.
ಬಂಡಿ ಹಳೆಯದಾದರೂ ಹೊಸದಾದರೂ ಫಿಲಿಸ್ಟಿಯರು ತಿಳಿಯದೆ ಎತ್ತುಗಳ ಬಂಡಿಯಲ್ಲಿ ಕಳುಹಿಸಿದರು. ಹಾಗೆಯೇ ದಾವೀದನು ಕೂಡ ಎತ್ತುಗಳ ಬಂಡಿಯಲ್ಲಿ ಏರಿಸಿದನು. ಮನುಷ್ಯರು ಮಾತ್ರವೇ ಹೊರಬೇಕಾಗಿದ್ದ ಮಂಜೂಷವನ್ನು ಎತ್ತುಗಳ ಬಂಡಿಯಲ್ಲಿ ಏರಿಸಿದನು. ಇದೇ ಮೊದಲನೆಯ ತಪ್ಪು. ಸರಿ, ಹಾಗಾದರೆ ಎರಡನೇ ತಪ್ಪು ಏನಂತ ಹೇಳಿದರೆ, ಮಂಜೂಷವನ್ನು ಯಾರು ಕೂಡ ನೇರವಾಗಿ ಮುಟ್ಟುವಂತಿಲ್ಲ. ಅವರು ಲೇವಿಯರಾದರೂ ಸರಿಯೇ ಮಂಜೂಷವನ್ನು ಹೊರಲೆಂದು ಕೈ ಹಿಡಿಗಳನ್ನು ಮಾಡಿಸಿರ್ತಾರೆ. ಆ ಕೈ ಹಿಡಿಗಳ ಮುಖಾಂತರವೇ ಮಂಜೂಷವನ್ನು ಹಿಡಿದು ಮತ್ತು ಹೊತ್ತು ನಡೆಯಬೇಕು. ಅದು ಬೀಳುವಾಗಲೂ ಅವರು ಲೇವಿಯರಾದರೂ ಸರಿ ಕೈ ಹಿಡಿಗಳ ಮುಖಾಂತರವೇ ಮುಟ್ಟಬೇಕು. ಕೇಹಾತ್ಯರು ಕೂಡ ಲೇವಿಯರ ವಂಶದವರು. ಆದರೆ ಊಜನಾದರೂ ಹೇಳಬಹುದಿತ್ತು, ಮಂಜೂಷವನ್ನು ಮನುಷ್ಯರು ಮಾತ್ರವೇ ಎತ್ತುಕೊಂಡು ಹೋಗಬೇಕು, ಬಂಡೆ ಮೇಲೆ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳ್ಬೋದಾಗಿತ್ತು. ಆದರೆ ಅವರು ಹೇಳಲಿಲ್ಲ. ಬಹಳ ದಿನಗಳಿಂದ ಊಜನ ಮನೆಯಲ್ಲಿ ಮಂಜೂಷವು ಇರುವುದನ್ನು ನೋಡಿ ಊಜನು ವಾಕ್ಯವನ್ನು ಮರೆತು ಅದು ಬೀಳುವಾಗ ಕೈ ಚಾಚಿ ಹಿಡಿದು ಸತ್ತು ಹೋದನು ಎಂಬುದಾಗಿ ಚರಿತ್ರೆಗಾರರು ತಿಳಿಸ್ತಾರೆ. ಮಂಜೂಷವನ್ನು ನೋಡುವುದಕ್ಕೆ ಯಾರು ಪ್ರವೇಶಿಸಬಾರದು ಎಂಬುದಾಗಿ ಅರಣ್ಯಕಾಂಡ 4:15-19 ವಚನದಲ್ಲಿ ನಾವು ನೋಡ್ತೇವೆ. ಸೊ ಮಾಡಬಾರದ ಕೆಲಸ ಮಾಡಿದ್ದಕ್ಕಾಗಿಯೇ ದೇವರು ಊಜನ ಮೇಲೆ ಕೋಪಗೊಂಡು ಅವನನ್ನು ಅಲ್ಲಿಯೇ ಹತ ಮಾಡಿದರು ಎಂದು ತಿಳಿಸ್ತಾರೆ. ಊಜನ ಮರಣವನ್ನು, ಅದರ ಕಾರಣವನ್ನು ತಿಳಿದಂಥ ಪ್ರತಿಯೊಬ್ಬರಿಗೂ ಹುಟ್ಟುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಊಜನು ಆತನು ಸತ್ತ ನಂತರ ಸ್ವರ್ಗಕ್ಕೆ ಹೋದ್ನ ಅಥವಾ ನರಕಕ್ಕೆ ಹೋದ್ನ ಎಂಬುದಾಗಿ. ಅನೇಕರು ಈ ತಕ್ಷಣದ ತಪ್ಪಿನ ಪರಿಣಾಮ ಊಜನು ನಿತ್ಯ ಜೀವ ಅಂದರೆ ಶಾಶ್ವತ ವಿಧಿಗೆ ಹೇಗೆ ಪ್ರಭಾವ ಬೀರಿತು ಎಂಬುದರ ಬಗ್ಗೆ ಆಶ್ಚರ್ಯವಾಗಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಬರುತ್ತೆ. ಉದಾಹರಣೆಗೆ, ಊಜನು ಸ್ವರ್ಗಕ್ಕೆ ಹೋದ್ನಾ ಅಥವಾ ನರಕಕ್ಕೆ ಹೋದನ ಎಂಬುದಾಗಿ. ಈ ಪ್ರಶ್ನೆಗೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. 1 ತಿಮೋತಿ 2:4 ಹೇಳುತ್ತೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ. ಮತ್ತು 2 ಪೇತ್ರ 3:9 ಈ ರೀತಿಯಾಗಿ ಹೇಳುತ್ತೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದಾನೆ ಎಂದು ತಿಳಿಸುತ್ತೆ. ಸೊ ಇದರ ಮುಖಾಂತರ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ದೇವರು ದಯಾಳುವಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತೆ. ಮತ್ತು ಬಹಳಷ್ಟು ಜನರಿಗೆ ಆಶ್ಚರ್ಯವಾಗುವ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ, ಮನುಷ್ಯನು ಸಾವಿನ ನಂತರ ತಕ್ಷಣವೇ ಸ್ವರ್ಗ ಅಥವಾ ನರಕಕ್ಕೆ ಹೋಗ್ತಾನ ಎಂಬುದಾಗಿ. ಆದರೆ ಬೈಬಲ್ ಸಾವಿನ ನಂತರ ತಕ್ಷಣವೇ ಸ್ವರ್ಗ ಅಥವಾ ನರಕ ಎಂದು ನಮಗೆ ಬೋಧಿಸುವುದಿಲ್ಲ. ಅದೇನಾದರೂ ಅವರು ನಿರಂತರ ನಿದ್ರೆಯಲ್ಲಿರ್ತಾರೆ ಎಂದು ಬೈಬಲ್ ನಮಗೆ ತಿಳಿಸುತ್ತೆ. ಅದಾದಮೇಲೆ ಪ್ರತಿಯೊಬ್ಬರಿಗೂ ಸಹ ಅವರು ನಿದ್ರೆಯಲ್ಲಿರುವಂಥ ಪ್ರತಿಯೊಬ್ಬರು ಯೋಹಾನ 5:25 ಪ್ರಕಾರ ಪುನರುತ್ಥಾನಕ್ಕಾಗಿ ಕಾಯ್ತಾ ಇದ್ದಾನೆ ಎಂಬುದಾಗಿ. ಸೊ ಬೈಬಲ್ ತುಂಬ ಸ್ಪಷ್ಟವಾಗಿ ತಿಳಿಸುತ್ತೆ, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ದೇವನು ದಯಾಳುವಾಗಿದ್ದಾನೆ ಎಂಬುದಾಗಿ. ಈ ಊಜನ ಮರಣದ ವಿಷಯದಲ್ಲಿ ಆತನು ನಿರಂತರ ನಿದ್ರೆಯಲ್ಲಿದ್ದಾನೆ. ದೇವರ ಬರುವಿಕೆಯ ಸಮಯದಲ್ಲಿ ಸತ್ತವರು ಮೊದಲುಗೊಂಡು ಎಲ್ಲರೂ ಪುನರುತ್ಥಾನವಾಗುತ್ತಾರೆ. ಅದಾದಮೇಲೆ ನ್ಯಾಯ ತೀರ್ಪು, ಇದರ ನಂತರ ಆತನಿಗೆ ಸ್ವರ್ಗ ಮತ್ತು ನರಕ ಎಂಬ ವಿಷಯ ತೀರ್ಮಾನವಾಗುತ್ತೆ. ಸರಿ, ಮಂಜೂಷವನ್ನು ಕಾಪಾಡಬೇಕೆಂಬ ಮುಗ್ಧ ಉದ್ದೇಶದಿಂದ ಅದನ್ನು ಹಿಡಿಯಲು ಹೋಗಿ ದೇವರ ಕೋಪದಿಂದ ಹತನಾದಂಥ ಈ ಊಜನ ವಿಷಯದಲ್ಲಿ ಆತನ ಮರಣವು ನ್ಯಾಯವೇ ಎಂಬುದಾಗಿ ನೀವು ಕೇಳೋದಾಗಿದ್ದರೆ ನಾವೀಗ ಅದಕ್ಕೆ ಉತ್ತರವನ್ನು ನೋಡೋಣ. ಹಳೆಯ ಒಡಂಬಡಿಕೆಯಲ್ಲಿ ನಡೆದಂತಹ ಈ ಘಟನೆಯಿಂದ ದೇವರು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಆತನ ಬರುವಿಕೆ ಮತ್ತು ಆತನು ಯಾವ ರೀತಿಯಾಗಿ ಪಾಪ ತುಂಬಿದ ಲೋಕಕ್ಕೆ ರಕ್ಷಕನಾಗಿ ವಿಮೋಚನೆ ನೀಡಲಿದ್ದಾನೆ ಎಂಬ ಪ್ರವಾದನ ಘಟನೆಯನ್ನು ತಿಳಿಸುವಂತೆ ಇದು ಒಂದು ಸೂಚನೆಯಾಗಿದೆ. ಈ ನಡೆದಂತಹ ಘಟನೆಯಲ್ಲಿ ಯೇಸು ಕ್ರಿಸ್ತನ ಛಾಯೆ ಏನೆಂದು ತಿಳಿದುಕೊಳ್ಳೋಣವಾ? ಬೈಬಲ್ನಲ್ಲಿ ಬಳಸಲಾದಂತಹ ಪ್ರತಿಯೊಂದು ಹೆಸರಿಗೂ ವಿಶೇಷವಾದ ಅರ್ಥವನ್ನು ಒಳಗೊಂಡಿದೆ. ಇದನ್ನು ನಾವೆಲ್ಲರೂ ಸಹ ಅರಿತಿದ್ದೇವೆ. ಸರಿ, ಹಾಗಾದರೆ ಈ ಅಧ್ಯಾಯದಲ್ಲಿ ಬರೆದಂತಹ ಹೆಸರುಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಈ ಹೆಸರಿನ ಅರ್ಥಗಳನ್ನು ತಿಳಿದುಕೊಳ್ಳಲು ಸ್ಟ್ರಾಂಗ್ಸ್ ಹೀಬ್ರೂ ಡಿಕ್ಷನರಿ ಇದರ ಸಹಾಯದಿಂದ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ನಾಕೋನ್ ಎಂಬ ಹಿಬ್ರೂ ಪದದ ಅರ್ಥ ಏನಂತ ಹೇಳಿದರೆ, ನೇಮಿಸಲ್ಪಟ್ಟಂತಹ ಅಥವಾ ಮುಂಚಿತವಾಗಿ ಸಿದ್ಧ ಮಾಡಲ್ಪಟ್ಟದ್ದು ಎಂಬುದಾಗಿ. ಹಾಗೆಯೇ ಕೀದೋನ್ ಎಂಬ ಪದದ ಅರ್ಥವು ಈಟಿ ಅಥವಾ ಬರ್ಜಿ, ಇಂಗ್ಲಿಷ್ನಲ್ಲಿ ತಿಳಿಸುವ ಜಾವೆಲಿನ್ ಎಂಬುದಾಗಿದೆ. ಊಜಾ ಎಂಬ ಪದದ ಅರ್ಥವು ದೇವರ ಬಲ ಅಥವಾ ಹಾಡು ಇಲ್ಲವೇ ಕುರಿ ಎಂಬುದಾಗಿ ಸೂಚಿಸುತ್ತದೆ. ಮತ್ತು ಹೊಬೇದ್ ಈ ಪದದ ಅರ್ಥವು ಸರ್ವೆಂಟ್ ಅಂದರೆ ಗುಲಾಮ ಅಥವಾ ಸೇವಕ ಎಂಬುದಾಗಿ. ಮತ್ತು ಎದೋಮ್ ಎಂಬ ಪದದ ಅರ್ಥವು ಕೆಂಪು, ಅದು ರಕ್ತವನ್ನು ಸೂಚಿಸುವಂತೆ ಉಲ್ಲೇಖವಾಗಿದೆ.
ಇವೆಲ್ಲ ಪದಗಳ ಅರ್ಥವನ್ನು ನಾವು ಒಟ್ಟುಗೂಡಿಸಿ ನೋಡುವುದಾದರೆ, ನೇಮಿಸಲ್ಪಟ್ಟಂತಹ ಸ್ಥಳದಲ್ಲಿ ಕುರಿಯಾದ ಆತನು ಬರ್ಜಿಯ ಮೂಲಕ ತಿವಿಯಲ್ಪಟ್ಟು ರಕ್ತ ಸುರಿಸಿತು ಎಂದು ತಿಳಿಸುತ್ತದೆ. ನಡೆದಂತಹ ಘಟನೆಯನ್ನು ಕ್ರಿಸ್ತನ ಆಯಾಮದಿಂದ ನೋಡುವುದಾಗಿದ್ದರೆ, ಮುಗ್ಧನಾದಂತಹ ಉಜ್ಜನ ಮರಣದಿಂದ ದೇವ ಧರ್ಮಶಾಸ್ತ್ರವನ್ನೊಳಗೊಂಡಂತಹ ಈ ಮಂಜೂಷ ಪೆಟ್ಟಿಗೆಯು ಇಸ್ರಾಯೇಲರಲ್ಲದ ಒಬ್ಬ ಅನ್ಯಜನನಾದಂತಹ ಒಬೇದೆದೋಮನ ಮನೆಗೆ ಹೋಗಲು ಹೇಗೆ ಸಾಧ್ಯವಾಯಿತೋ, ಅದೇ ರೀತಿಯಾಗಿ ಒಬೇದೆದೋಮನ ಹಾಗೆ ಅನ್ಯಜನಗಳಾಗಿರುವಂತಹ ನಮಗೆ, ಇಸ್ರಾಯೇಲರಿಗೆ ಮಾತ್ರ ಸೀಮಿತವಾದಂತಹ ವಾಗ್ದಾನವನ್ನೊಳಗೊಂಡಂತಹ ಆಶೀರ್ವಾದ ಎಂಬ ಮಂಜೂಷ ಪೆಟ್ಟಿಗೆಯನ್ನು ಊಜನ ಮರಣದಂತೆ ಯೇಸು ಕ್ರಿಸ್ತನ ಮರಣವು ನಮಗೆ ಸಹಾಯ ಮಾಡಿದೆ. ಹೇಗೆಂದರೆ, ನೇಮಿಸಲ್ಪಟ್ಟಂತಹ ಅಂದರೆ ಸೀನಾ ಎಂಬ ನೇಮಿಸಲ್ಪಟ್ಟಂತಹ ಸ್ಥಳದಲ್ಲಿ ಕುರಿಯಾದಾತನ ಯೇಸು ಕ್ರಿಸ್ತನು ಬರ್ಜಿಯ ಮೂಲಕ ತಿವಿಯಲ್ಪಟ್ಟು ಆತನ ಸುರಿಸಿದ ರಕ್ತದಿಂದಲೇ ಅನ್ಯ ಜನಗಳಾದಂಥ ನಮಗೂ ಇಂದು ರಕ್ಷಣೆ ಸಿಕ್ಕಿದೆ. ಸೊ ಹಳೆ ಒಡಂಬಡಿಕೆಯಲ್ಲಿ ಊಜನ ಮರಣವು ಸಾವಿರಾರು ವರ್ಷಗಳ ನಂತರ ಬರಲಿಕ್ಕಿದ್ದಂತಹ ಯೇಸು ಕ್ರಿಸ್ತನ ಬರೋಣ ಮತ್ತು ಆತನು ಯಾವ ರೀತಿಯಾಗಿ ಮುಗ್ಧನಾಗಿ ನಮ್ಮ ಈ ಲೋಕದ ಎಲ್ಲ ಪಾಪಶಾಪಗಳನ್ನು ನಮ್ಮ ಮೇಲೆ ಹೊತ್ತುಕೊಂಡು ಇಸ್ರಾಯೇಲರಿಗೆ ಮಾತ್ರ ಸೇರಬೇಕಾದಂತಹ ಈ ರಕ್ಷಣೆ, ಮಂಜೂಷ ಪೆಟ್ಟಿಗೆ ಮತ್ತು ನಿತ್ಯ ಜೀವ ಎಂಬ ಈ ನಿಯಮಗಳನ್ನು ಅನ್ಯ ಜನಗಳಾದಂತಹ ನಮಗೂ ಕೂಡ ದಯಪಾಲಿಸಿದನು ಎಂಬ ವಿಷಯವನ್ನು ತಿಳಿಸುತ್ತದೆ. ಸೊ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.